ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಪ್ರಜಾಭವಾಯ ನಮಃ. ಓಂ ಅರ್ವಾಚೀತೆ ಪಥ್ಯಾ ರಾಜ ಏತು ಸ್ಯಾಮತೆ ಸುಮತಾವಿಂದ್ರಶರ್ಮನ್ ಧೇನುಂ ನತ್ವಾ ಸೂಯವಸೆ ದುದುಕ್ಷನ್ನುಪಬ್ರಹ್ಮಾಣಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ಪ್ರವಚನ ಸರಣಿಯಲ್ಲಿ 350ನೆಯ ಭಾಗ ಇದು. ಇವತ್ತು ನಾವು ನೋಡಬೇಕಾಗಿರುವಂಥದ್ದು 92ನೆಯ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಪ್ರಜಾಭವ ಅನ್ನುವಂಥ ನಾಮ ಮತ್ತು ಅದಕ್ಕೆ ಸಂಬದ್ಧವಾದಂಥ ಬೃಹತಿ ಮಂತ್ರ. ಈ ಪ್ರಜಾಭವ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ಮೊದಲು ಒಂದು ಬಾರಿ ನೋಡೋಣ. ಪ್ರಜಾಭವ ಅನ್ನುವ ಶಬ್ದ ಪ್ರಜಾ ಎಂಬ ಶಬ್ದದಿಂದ ಪ್ರಾರಂಭ ಕಂಡಿದೆ. ಪ್ರಜಾ ಅಂದ್ರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರಜೆಗಳು, ಎಲ್ಲ ಜೀವಿಗಳು. ಅಂಥ ಎಲ್ಲ ಜೀವಿಗಳ ಉತ್ಪತ್ತಿ ಯಾರಿಂದ ಆಗ್ತದೋ ಅವನೇ ಪ್ರಜಾಭವ. ಅದಲ್ಲದೆ ಮೊದಲು ಅಣುರೂಪನಾಗಿದ್ದು ಮುಂದೆ ಬೃಹದ್ ರೂಪವನ್ನು ತಳೆದಂಥ ವಾಮನ ಅಂಥವನನ್ನು ಕೂಡ ಹೇಳ್ತಾರೆ. ವಾಮನನಲ್ಲದೆ ಮತ್ಸ್ಯರೂಪಿಯಾಗಿದ್ದು ಸತ್ಯವ್ರತ ರಾಜನ ಕೈಯಲ್ಲಿ ಮೊದಲು ಮತ್ಸ್ಯರೂಪನಾಗಿದ್ದು ಆಮೇಲೆ ಬೆಳೆದು ನಿಂತಹ ಮತ್ಸ್ಯರೂಪಿಯಾದ ಭಗವಂತನನ್ನು ಕೂಡ ಪ್ರಜಾಭವ ಎಂಬ ಶಬ್ದದಿಂದ ಕೆಲವರು ವ್ಯಾಖ್ಯಾನಕಾರರು ವರ್ಣಿಸಿದ್ದಾರೆ. ಸದ್ಭಾವವಾಚಕ ಶಬ್ದಾ ಸರ್ವೇತೆ ಸುಖವಾಚಕ ಅಂತಿರುವಂತೆ ಎಲ್ಲಾ ಪ್ರಜೆಗಳಿಗೂ ಸುಖವನ್ನು ಕೊಡುವವನು ಅಂತ ಒಂದು ಅರ್ಥವನ್ನು ಕೂಡ ಕೆಲವರು ಅರ್ಥ ಮಾಡಿದ್ದಾರೆ. ಪ್ರಜಾಹ ಅಂದ್ರೆ ಪ್ರಹೃಷ್ಟರಾದವರು, ಸುಖದಿಂದ ಕೂಡಿದವರು. ಪ್ರಜೆಗಳಿಗೆ ಸುಖ ಆಗುವುದು ಈ ಭಗವಂತನಿಂದ. ಅವರಿಗೆ ಜ್ಞಾನ ಮೊದಲಾದವುಗಳ ಸಾಧನಗಳು, ಶ್ರವಣ ಮನನ ಮೊದಲಾದ ಸಾಧನಗಳು ಅವರಿಗೆ ದೊರೆತರೆ ಅವರು ಸುಖಿಗಳಾಗ್ತಾರೆ. ಹೀಗೆ ಪ್ರಜೆಗಳನ್ನ ಸುಖಿಗಳನ್ನಾಗಿ ಮಾಡುವಂಥವನೇ ಭಗವಂತ ಅಂತ ಒಂದು ಅರ್ಥವನ್ನು ಕೂಡ ಕೆಲವರು ವ್ಯಾಖ್ಯಾನಕಾರರು ಹೇಳ್ತಾರೆ. ಪ್ರಜಾ ಅನ್ನೋ ಶಬ್ದಕ್ಕೇನೆ ಜ್ಞಾನ ಅಂತ ಅರ್ಥ ಇದೆ. ಅದರಿಂದ ಜ್ಞಾನದ ಉತ್ಪತ್ತಿ ಯಾರಿಂದ ಆಗ್ತದೋ ಅವನು ಪ್ರಜಾಭವ ಅಂತ ಪ್ರಧಾನವಾದಂಥ ಅರ್ಥ. ಮತ್ತೆ ಪ್ರಜಾ ಅಂದ್ರೆ ಸ್ವಯಂ ಪ್ರಜಾಯತೆ, ತಾನು ಈ ಜಗತ್ತಿನಲ್ಲಿ ಹುಟ್ಟುವವನು, ಅವತಾರ ತಾಳ್ತಾನೆ. ಆದರೂ ಅಭವ, ಪ್ರಜಾ ಪ್ಲಸ್ ಅಭವ. ಮೂಲತಃ ಆತನಿಗೆ ನಮ್ಮಂತೆ ಹುಟ್ಟಿಲ್ಲ, ಆದರೆ ಅವತಾರ ಇದೆ. ಅದಕ್ಕಾಗಿ ಆತನನ್ನು ಪ್ರಜಾಭವ ಅನ್ನುವ ಶಬ್ದದಿಂದಲೂ ವರ್ಣಿಸ್ತಾರೆ. ಇವೆಲ್ಲವೂ ಸಾಮಾನ್ಯವಾಗಿ ಆ ಭಗವಂತನನ್ನ ಹೇಳುವಂಥ ಈ ಪ್ರಜಾಭವ ಎಂಬ ಶಬ್ದದ ಅರ್ಥಗಳು. ಇಲ್ಲಿ ಈ ಪ್ರಜಾಭವ ಎಂಬ ಶಬ್ದದ ಈ ಮಂತ್ರಾರ್ಥವನ್ನ ಭಗವಂತರಾಯರು ಮತ್ತೆ ರಘುನಾಥ ತೀರ್ಥರು ಅವರೆಲ್ಲ ಹೇಗೆ ವರ್ಣಿಸಿದ್ದಾರೆ ಅಂತ ಅನ್ನೋದನ್ನ ಈ ಒಂದು ಬಾರಿ ನೋಡೋಣ. ಭಗವಂತನೇ ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ ರಘುನಾಥ ತೀರ್ಥರು ವರ್ಣನೆ ಮಾಡುವಂತೆ. ಸಾಯಣ ಭಾಷ್ಯದ ವ್ಯಾಖ್ಯಾನ ಮತ್ತು ರಘುನಾಥ ತೀರ್ಥರ ವ್ಯಾಖ್ಯಾನ ಎಲ್ಲ ಹೆಚ್ಚು ಕಡಿಮೆ ಒಂದೇ ಜಾಡಿನಲ್ಲಿವೆ. ವಯಂ ನಾವು ನಿನ್ನ ಸುಮತವು ಶ್ರೇಷ್ಠವಾದಂತಹ ಸ್ತುತಿಯಲ್ಲಿ, ಸುಮತಿ ಅನ್ನೋ ಶಬ್ದಕ್ಕೆ ಶ್ರೇಷ್ಠವಾದಂತಹ ಸ್ತುತಿ, ಸ್ತೋತ್ರ. ನಾವು ನಿನ್ನ ಸ್ತುತಿಯಲ್ಲಿದ್ದೇವೆ, ನಿನ್ನ ಸ್ತೋತ್ರವನ್ನು ಮಾಡ್ತಾ ನಾವು ಯಾವತ್ತೂ ವ್ಯಾಪೃತರಾಗಿದ್ದೇವೆ, ಅದರಲ್ಲೇ ತೊಡಗಿದ್ದೇವೆ ಅಂತ ಅರ್ಥವನ್ನ ರಘುನಾಥ ತೀರ್ಥರು ವರ್ಣನೆ ಮಾಡ್ತಾರೆ. ಸಾಯಣ ಭಾಷ್ಯದಲ್ಲಿ ಕೂಡ ಸುಮತವು ಸುಷ್ಟುತವು ವರ್ತಮಾನಾಹ, ನಿನ್ನ ಸ್ತುತಿಯಲ್ಲಿ ನಾವು ಇದ್ದೇವೆ. ಆದ್ರಿಂದ ನಮಗೆ ಶರ್ಮನ್ ಅಂತ ಶಬ್ದ ಇದೆ, ಅದಕ್ಕೆ ಸುಖ ಅಂತ ಅರ್ಥ.
ಅದನ್ನ ಸಪ್ತಮಿ ವಿಭಕ್ತಿಗೆ ಮಾರ್ಪಡಿಸಿಕೊಂಡ್ರೆ ನಿನ್ನ ಸ್ತುತಿಯಲ್ಲಿರುವುದರಿಂದ ನಾವು ಸುಖದಲ್ಲೂ ಇದ್ದೇವೆ ಅಂತ ಅರ್ಥ ಹೇಳ್ತಾರೆ. ಹೀಗೆ ನಿನ್ನ ಸ್ತುತಿಯಲ್ಲಿ ನಾವು ಯಾವತ್ತೂ ಇರುವುದರಿಂದ ನಮಗೆ ರೈ ಅಂದ್ರೆ ಧನ, ಯಾವ ಧನ? ವಿದ್ಯಾಧನ ಎಂಬ ಧನ, ಅದರ ಮಾರ್ಗ, ಪಂಥಾಹ, ಪಥ್ಯಾಹ ಅಂದ್ರೆ ಮಾರ್ಗ ಅಂತ ಅರ್ಥ. ಆ ಮಾರ್ಗ ನಮಗೆ ಸಿಗಬೇಕಾಗಿದೆ, ನಿನ್ನ ಅನುಗ್ರಹದಿಂದಲೇ ಸಿಗಬೇಕು. ಆ ಮಾರ್ಗ ನಾವು ಎಲ್ಲಿದ್ದೇವೋ ಅಲ್ಲೇ ಬರುವಂತಾಗಲಿ. ಮಾರ್ಗ ನಾವಿದ್ದಲ್ಲಿ ಬರೋದಿಲ್ಲ, ಮಾರ್ಗ ಎಲ್ಲಿದೆ ನಾವೇ ಅಲ್ಲಿ ಹೋಗಬೇಕು. ಮಾರ್ಗ ನಮಗೆ ಸುಲಭವಾಗಿ ಸಿಗಲಿ, ನಮಗೆ ಅಭಿಮುಖವಾಗಿ ಆ ಮಾರ್ಗ ಸಿಗಲಿ ಅಂತ ಹೇಳ್ತೇವೆ. ಅದರ ತಾತ್ಪರ್ಯ ಅಷ್ಟೇ ಅದು. ಮತ್ತೆ ತತಶ್ಚ ಶರ್ಮನ್, ಸುಖದಲ್ಲಿ, ಶರ್ಮಣಿ ಸುಖೆ ಶ್ಯಾಮ ಅಂತ ಹೀಗದರ ಅರ್ಥ. ಸುಮತಿ ಅನ್ನೋ ಶಬ್ದಕ್ಕೆ ಅಪರೋಕ್ಷ ಜ್ಞಾನ ಅನ್ನೋ ಅರ್ಥವನ್ನ ಭಗವಂತಾಚಾರ್ಯರು ಹೇಳ್ತಾರೆ. ಮತ್ತು ಅದರಿಂದ ಬಂದಂತಹ ಶರ್ಮನ್, ಮೋಕ್ಷ ಸುಖದಲ್ಲಿ ನಾವು ಮುಂದೆ ಇರುವಂತಾಗಲಿ, ಅದು ಅದರ ತಾತ್ಪರ್ಯ. ಮತ್ತೆ ಈ ಹುಲ್ಲಿನಿಂದ ತುಂಬಿದಂತಹ ಒಂದು ಕೊಟ್ಟಿಗೆಯಲ್ಲಿ ನಮ್ಮ ದನವನ್ನ ನಾವು ಕರೆದು ಅದಕ್ಕೆ ಹುಲ್ಲು ಕೊಟ್ಟು ಅದರ ಮೂಲಕ ನಮಗೆ ಬೇಕಾದಂತಹ ಹಾಲನ್ನು ಪಡ್ಕೋತೇವೆ. ಸೂಯವಸೆ ಅಂದ್ರೆ ತೃಣದಿಂದ ಕೂಡಿದಂತಹ ಕೊಟ್ಟಿಗೆ, ಒಂದು ಮನೆ, ಅದರಲ್ಲಿ ಇರುವಂತಹ ಧೇನುವನ್ನ ಹೇಗೆ ಕರೀತೀವೋ ಹಾಗೆ ನಾವು ಭಗವಂತನೇ ನಿನಗೆ ಬ್ರಹ್ಮಾಣಿ ಅಂದ್ರೆ ವೇದವಾಕ್ಯಗಳನ್ನ ನಿನ್ನೆದುರಿಗೆ ಗಾನ ಮಾಡಿ ಆ ಮೂಲಕ ನಿನ್ನನ್ನು ಒಲಿಸಿಕೊಂಡು ಎಲ್ಲ ರೀತಿಯಾದಂತಹ ಅಪೇಕ್ಷೆಗಳನ್ನು ಕೂಡ ಪಡ್ಕೊಳ್ತೇವೆ ಅಂತ ಅದರ ಅರ್ಥ. ಅಸ್ಮದ್ ವೇದವಾಕ್ಯೈ ಸಂಸ್ತುತಃ ಅಸ್ಮದ್ ಅಭೀಷ್ಟದೋಕ್ತ ಭವೈತಿ ತಾತ್ಪರ್ಯಂ. ಈಗ ನಮ್ಮ ವೇದವಾಕ್ಯಗಳನ್ನು ಕೇಳಿ ನೀನು ಸಂತುಷ್ಟನಾಗಿ ನಮಗೆ ಬೇಕಾದ್ದೆಲ್ಲವನ್ನೂ ಕೊಡು ಅಂತ ಅದರ ಒಟ್ಟು ತಾತ್ಪರ್ಯ. ಬ್ರಹ್ಮ ಅಂದ್ರೆ ವೇದವಾಕ್ಯಗಳು ಅಂತ ಅದರ ಅರ್ಥ. ಈ ಪ್ರಜಾಭವ ಎಂಬ ಶಬ್ದಕ್ಕೆ ಸಂಬದ್ಧವಾದಂತಹ ಬೃಹತಿ ಮಂತ್ರ ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಬೇರೆದೇ ಇದೆ. ಕಿಂ ಗಂತ್ವಚ್ಛ ಅರಣಾಂಸಿ ಚಿತ್ಪ್ರಧಾನಾಃ ಸುದಾಸೆ ಇಂದ್ರೋ ಗಾಧಾನ್ಯ ಕೃಣೋತ್ಸುಪಾರ ಶ್ರದ್ಧಂತ ಶಿಮ್ಯು ಮುಚಥಸ್ಯ ನವ್ಯ ಅಂತ ಬೇರೆ ಮಂತ್ರ ಇದೆ. ಆ ಮಂತ್ರದ ಅರ್ಥವನ್ನು ನಾವು ಮುಂದೆ ನೋಡ್ತೇವೆ. ಈಗ ನಡೆದಿರುವ ಮಂತ್ರಕ್ಕೆ ಏನು ಅರ್ಥವನ್ನು ಭಗವಂತಾಚಾರ್ಯ ಹೇಳಿದ್ದಾರೆ ಅಂತ ಕೂಡ ನೋಡಿ ಆಯ್ತು. ಸುಮತವು ಅನ್ನೋದಕ್ಕೆ ಅಪರೋಕ್ಷ ಜ್ಞಾನ ಅಂತ ಅರ್ಥವನ್ನು ಒಂದನ್ನ ಹೇಳಿದ್ದು ಆ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ, ಸಾಯಣರ ವ್ಯಾಖ್ಯಾನದಲ್ಲಿ ಸುಮತಿ ಅಂದ್ರೆ ಶ್ರೇಷ್ಠವಾದ ಸ್ತೋತ್ರ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಸುಮತಿ ಅಂದ್ರೆ ಅಪರೋಕ್ಷ ಜ್ಞಾನ. ಮತ್ತೆ ಅವರು ಮೊದಲು ಮತ್ಸ್ಯರೂಪನಾಗಿದ್ದು ಸೂಕ್ಷ್ಮನಾಗಿದ್ದು ಆ ಮತ್ಸ್ಯರೂಪಿಯಾದ ಭಗವಂತ ಅಭಿವೃದ್ಧನಾದ ಅಂತ ಅರ್ಥವನ್ನ ಹೇಳಿದ್ದು ಇದೇ ಭಗವಂತ ಆಚಾರ್ಯರ ಉಕ್ತಂ ಚ ಭಾಗವತೆ ಮತ್ಸ್ಯರೂಪಿ ಭಗವಾನ್ ಏವಂ ಅಭಿವೃದ್ಧೋ ಬಭೂವ ಅಂತ ಅವರು ವರ್ಣಿಸ್ತಾರೆ. ಹೀಗೆ ಈ ಎಲ್ಲ ವ್ಯಾಖ್ಯಾನಗಳನ್ನು ಗಮನಿಸಿ ಸ್ವಲ್ಪ ಅದೇ ಅರ್ಥವನ್ನ ಬದಲಾಯಿಸಿಕೊಂಡು ಅನ್ವಯಾರ್ಥ ಭಾವಾರ್ಥವನ್ನು ಹೇಳುವಂತ ಪ್ರಯತ್ನ ನಾನು ಮಾಡಿದ್ದೇನೆ. ಅದರ ಅನ್ವಯಾರ್ಥ ಹೀಗಿದೆ: ಹೇ ಶರ್ಮನ್ ಇಂದ್ರ ಅಂತ ಎರಡು ಸಂಬೋಧನೆ. ಶರ್ಮನ್ ಅಂತ ಏನು ಬಂದಿದೆಯಲ್ಲ, ಆ ಶರ್ಮನ್ ಅನ್ನುವುದು ಸುಖ ಅನ್ನುವುದನ್ನು ಹೇಳ್ತದೆ. ಅದು ಪ್ರಥಮ ವಿಭಕ್ತಿಯಲ್ಲಿದೆ. ಈಗ ಸಪ್ತಸು ಪ್ರಥಮ ಅಂತ ಇರುವುದರಿಂದ ಪ್ರಥಮ ವಿಭಕ್ತಿಯು ಏಳು ವಿಭಕ್ತಿಗಳ ಅರ್ಥವನ್ನು ಹೇಳುವುದರಿಂದ ನಾವು ಸುಖದಲ್ಲಿ ಇರುತ್ತೇವೆ, ನಿನ್ನನ್ನು ಸ್ತುತಿಸ್ತೇವೆ, ಜ್ಞಾನ ಪಡಿತೇವೆ, ಮುಂದೆ ಸುಖದಲ್ಲಿರ್ತೇವೆ ಅನ್ನೋ ಅರ್ಥವನ್ನ ಸಾಯಣರು, ರಘುನಾಥ ತೀರ್ಥರು ಮತ್ತು ಭಗವಂತಾಚಾರ್ಯ ಎಲ್ಲ ಹೇಳಿದ್ದಾರೆ. ಆದರೆ ಆ ಶರ್ಮನ್ ಅನ್ನುವುದನ್ನ ನಾವು ನೇರವಾಗಿ ಇಂದ್ರನಿಗೆ, ಆ ಭಗವಂತನಿಗೆ ವಿಶೇಷಣವನ್ನಾಗಿ ಮಾಡಬಹುದು. ಹೇ ಶರ್ಮನ್, ಸುಖರೂಪನೇ, ಸುಖದಾಯಕನೇ, ನೀನು ಸುಖರೂಪನೂ ಹೌದು, ಸುಖದಾಯಕನೂ ಹೌದು ಅಂಥ ಇಂದ್ರನೇ, ಭಗವಂತನೇ. ಯಸ್ಮಾತ್ ಯಾವ ಕಾರಣದಿಂದ, ವಯಂ ಅಂತೂ ಮೂಲ ವೇದವಾಕ್ಯದಲ್ಲಿ ಇಲ್ಲ, ನಾವು ಅದನ್ನು ಅಧ್ಯಾಹರ್ಥ ಮಾಡಿಕೊಂಡಿದ್ದೇವೆ. ವಯಂ ನಾವು, ತೇ ನಿನ್ನ, ಸುಮತೌ ತ್ವದ್ವಿಷಯಕ್ಕೆ ಪರೋಕ್ಷ ಜ್ಞಾನಿ ಅಂತ ನಾನು ಅರ್ಥ ಮಾಡಿದ್ದೇನೆ. ಸುಮತಿ ಅನ್ನೋ ಶಬ್ದಕ್ಕೆ ಸ್ತೋತ್ರ ಅಂತ ಅರ್ಥವನ್ನು ಸಾಯಣಾಚಾರ್ಯರು ಮತ್ತು ರಘುನಾಥ ತೀರ್ಥರು ಮಾಡಿದ್ದಾರೆ. ಸುಮತಿ ಅನ್ನೋ ಶಬ್ದಕ್ಕೆ ಅಪರೋಕ್ಷ ಜ್ಞಾನ ಅನ್ನೋ ಅರ್ಥವನ್ನು ಭಗವಂತಾಚಾರ್ಯರು ಮಾಡಿದ್ದಾರೆ.
ನಾನು ಸುಮತಿ ಅಂತ ಅನ್ನೋದಕ್ಕೆ ಪರೋಕ್ಷ ಜ್ಞಾನ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ಭಗವಂತನೇ, ನಾವೀಗ ಸದ್ಯ ಪರೋಕ್ಷ ಜ್ಞಾನದಲ್ಲಿ ಇದ್ದೇವೆ. ಅದು ಶ್ರೇಷ್ಠವಾದ ಪರೋಕ್ಷ ಜ್ಞಾನ. ಶಾಸ್ತ್ರವನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಅದನ್ನು ದೃಢವಾಗಿ ಮಾಡಿಕೊಳ್ಳುವ ಪ್ರಯತ್ನ ನಾವು ಮಾಡಿದ್ದೇವೆ. ಶ್ಯಾಮ ಅಂದ್ರೆ ಇದ್ದೇವೆ. ಆ ಪ್ರಯತ್ನವನ್ನು ನಾವು ಯಾವತ್ತೂ ಕೂಡ ಮಾಡ್ತೇವೆ. ತಸ್ಮಾತ್ ಆದ್ರಿಂದ ಭಗವಂತನೇ ರಾಯ, ಅದು ಷಷ್ಠಿ ವಿಭಕ್ತಿ ಏಕವಚನ. ಅಪರೋಕ್ಷ ಜ್ಞಾನ ರೂಪ ಧನಸ್ಯ, ಅಪರೋಕ್ಷ ಜ್ಞಾನವೆಂಬ ಧನ ನಮಗಿನ್ನು ಬರಬೇಕಾಗಿದೆ. ಈಗ ಇರುವುದು ಪರೋಕ್ಷ ಜ್ಞಾನ, ಇನ್ನು ಮುಂದೆ ಬರಬೇಕಾದದ್ದು ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ರೂಪಸ್ಯ ಧನಸ್ಯ ಪಥ್ಯ, ಪಂಥ ಅಂದ್ರು ಪಥ್ಯ ಅಂದ್ರು ಒಂದೇ, ಮಾರ್ಗ. ತೇ ತವ ಪ್ರಸಾದೇನ, ನಿನ್ನ ಅನುಗ್ರಹದಿಂದಲೇ ಅರ್ವಾಚಿ ನಮಗಭಿಮುಖವಾಗಿ ಪ್ರಾಪ್ನೋತು, ಬರಲಿ. ಆ ಮಾರ್ಗವೇ ನಮ್ಮ ಬಳಿಗೆ ಬರಲಿ. ಮಾರ್ಗದ ಅಭಿಮಾನಿಗಳಾದವರು ನಮ್ಮ ಬಳಿಗೆ ಬರಲಿ. ವೇದಾಭಿಮಾನಿ ದೇವರುಗಳೆಲ್ಲರೂ ಬಂದು ನನ್ನನ್ನು ಹರಸಲಿ ಮತ್ತು ಆ ಮಾರ್ಗವು ನನಗೆ ಲಭತಾಂ, ದೊರೆಯಲಿ ಅಂತ ಒಂದು ಅರ್ಥವನ್ನು ಕೂಡ ಮಾಡಿಕೊಂಡಿದ್ದೇನೆ. ಹೀಗೆ ಶರ್ಮನ್ ಅನ್ನುವುದನ್ನ ಸುಖರೂಪನಾದ ಭಗವಂತನಿಗೆ ವಿಶೇಷವಾಗಿ ಮಾಡಿದ್ದು ಈಗ ನನ್ನ ವ್ಯಾಖ್ಯಾನದಲ್ಲಿ ಒಂದು ಪ್ರತ್ಯೇಕವಾದ ಅಂಶ. ಮತ್ತೆ ಸುಮತಿ ಅಂದ್ರೆ ಪರೋಕ್ಷ ಜ್ಞಾನ, ಹಾಗೆ ರಾಯ ಅಂದ್ರೆ ಧನ, ಅದು ಅಪರೋಕ್ಷ ಜ್ಞಾನದ ಮಾರ್ಗ. ಆ ಮಾರ್ಗ ನನಗೆ ನಿನ್ನ ಅನುಗ್ರಹದಿಂದ ಸಿಗಲಿ, ಮೋಕ್ಷ ಮಾರ್ಗವೂ ಕೂಡ ಸಿಗಲಿ ಅಂತ ಅದರ ಅರ್ಥ. ಹೀಗೆ ಮಾಡಬೇಕು ಅಂತ ಏನಿಲ್ಲ. ಸುಮತಿ ಅಂದ್ರೆ ಅಪರೋಕ್ಷ ಜ್ಞಾನ ಅಂತಾನೆ ಅರ್ಥ ಮಾಡಿ, ಆ ಅಪರೋಕ್ಷ ಜ್ಞಾನದ ಕಾರಣದಿಂದಾಗಿ ಮೋಕ್ಷ ಸುಖವೆಂಬ ಧನದ ಮಾರ್ಗ ನಮಗೆ ನಿನ್ನ ಅನುಗ್ರಹದಿಂದ ಸಿಗಲಿ ಅಂತ ಹಾಗೂ ಅರ್ಥ ಮಾಡಬಹುದು. ಅದೇನು ಇಂಥದೇ ಅರ್ಥ ಮಾಡಬೇಕು ಅಂತ ಅದಕ್ಕೆ ನಿಯಮ ಏನಿಲ್ಲ. ಹೇಗೋ ಅರ್ಥವನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬಹುದು. ಮೊದಲು ಪರೋಕ್ಷ ಜ್ಞಾನವನ್ನು ಪಡ್ಕೊಂಡಿದ್ದೇವೆ, ಒಟ್ಟಾರೆ ಇದು ಅರ್ಥ. ಅವೆಲ್ಲವೂ ಅಲ್ಲಿ ಸೂಚಿತನೆ. ಮೊದಲು ಪರೋಕ್ಷ ಜ್ಞಾನವನ್ನು ಪಡ್ಕೋತೇವೆ ಶಾಸ್ತ್ರಗಳ ಮೂಲಕ, ಆಮೇಲೆ ಮಾನಸ ಅಪರೋಕ್ಷ ಜ್ಞಾನ ಬರಬೇಕು, ಮನಸ್ಸಿನಿಂದ ಹುಟ್ಟುವ ಅಪರೋಕ್ಷ ಜ್ಞಾನ. ಇದನ್ನು ಗಮನಿಸಬೇಕು. ಹಿಂದೆ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದೆ. ಆ ಮಾನಸ ಅಪರೋಕ್ಷ ಜ್ಞಾನ ಅಂತನ್ನೋದು ಬಹಳ ನಮಗೆ ಉಪಯುಕ್ತ ಅಲ್ಲ ಸಾಧಕನಿಗೆ. ಅದಕ್ಕಾಗಿ ಮಾನಸ ಅಪರೋಕ್ಷವನ್ನು ಬಿಟ್ಟು ಸ್ವರೂಪ ಅಪರೋಕ್ಷವನ್ನ ಸಾಧಕ ಮುಂದೆ ಪಡಿತಾನೆ. ಆ ಮಾನಸ ಅಪರೋಕ್ಷವನ್ನು ಕೈ ಬಿಟ್ಟು ಬಿಡ್ತಾನೆ. ಮುಂದೆ ಸ್ವರೂಪ ಅಪರೋಕ್ಷದ ಮೂಲಕನೇ ಹೆಚ್ಚಿನ ಶ್ರವಣ ಮನನ ಇತ್ಯಾದಿಗಳಲ್ಲಿ ಆಸಕ್ತಿ ಅವನಿಗೆ ಸಿಗ್ತದೆ. ಆ ಮೂಲಕನೇ ಅವನಿಗೆ ಮುಂದೆ ಮುಕ್ತಿ ಇತ್ಯಾದಿ ದೊರೆಯುತ್ತದೆ. ಸ್ವರೂಪ ಜ್ಞಾನತ ಸಮ್ಯಕ್ ಗ್ರತಿರ್ ವಿಷ್ಣು ಕಥಾಸುಚ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಹಿಂದೆ ಅದನ್ನು ಹೇಳಿದ್ದೆ. ಹೀಗೆ ಪರೋಕ್ಷ ಜ್ಞಾನ, ಮಾನಸಾಪರೋಕ್ಷ, ಸ್ವರೂಪಾಪರೋಕ್ಷ, ಮುಂದೆ ಮುಕ್ತಿ, ಈ 4 ಹಂತಗಳನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಬ್ರಹ್ಮ ಅಂದ್ರೆ ವೇದವಾಕ್ಯಗಳು. ಅದಕ್ಕೂ ಹಿಂದೆ ತೈತ್ತಿರೀಯ ಉಪನಿಷತ್ತಿನ ಆಧಾರ ಇತ್ಯಾದಿಗಳಿಂದ ಬೃಹತ್ವಾತ್ ಬ್ರಹ್ಮ, ಬ್ರಹ್ಮ ಪರಮಾತ್ಮ ಬಹಳ ದೊಡ್ಡವನು, ಅವನು ಹೇಳುವಂತಹ ವೇದವಾಕ್ಯಗಳು ಕೂಡ ಬಹಳ ದೊಡ್ಡದು ಅಂತೆಲ್ಲ ಬಂದಿರುವುದರಿಂದ ಬ್ರಹ್ಮಾಣಿ ಅಸ್ಮತ್ ಪ್ರಯುಕ್ತಾನಿ ವೇದವಾಕ್ಯಾನಿ, ನಾವು ಉಚ್ಚರಿಸಿದಂತಹ ವೇದವಾಕ್ಯಗಳು. ಅವೇನ್ ಮಾಡಬೇಕು ಅದನ್ನು ಮುಂದೆ ಹೇಳ್ತಾರೆ. ಸೂಯವಸೆ ಅಂದ್ರೆ ತೃಣಪೂರ್ಣೆ ಗ್ರಹೆ. ನಾನು ಇದಕ್ಕೆ ಹೆಚ್ಚಿನ ಅರ್ಥವನ್ನು ಮಾಡಿಲ್ಲ. ಸಾಯಣ್ಣರು, ಭಗವಂತಾಚಾರ್ಯರು, ವಿಶೇಷವಾಗಿ ರಘುನಾಥ ತೀರ್ಥರು ಏನು ಅರ್ಥ ಹೇಳಿದ್ದಾರೋ ಅದನ್ನೇ ಅರ್ಥವನ್ನೇ ಮುಂದುವರಿಸಿದ್ದೇನೆ. ಹುಲ್ಲಿನಿಂದ ತುಂಬಿದ ಒಂದು ಕೊಟ್ಟಿಗೆಯಲ್ಲಿ ಸ್ಥಿತಾಂ ಇರುವ ಅಂತ ಅಧ್ಯಾಯ ಅರ್ಥ ಮಾಡ್ಕೋಬೇಕು. ಧೇನುವಿನಂತೆ ಅಲ್ಲಿರುವ ಧೇನುವನ್ನ ಹುಲ್ಲಿನ ಆಸೆ ತೋರಿಸಿ ಹೇಗೆ ಸುಲಭವಾಗಿ ಒಲಿಸಿಕೊಂಡು ಅದರಿಂದ ಹಾಲು ಕರ್ಕೋತಾರೋ ಹಾಗೆ ತ್ವಾ ಅಂದ್ರೆ ತ್ವಾಂ ಅಂತ ಅರ್ಥ. ಅದಕ್ಕೆ ನಿನ್ನನ್ನ ಉಪದುದುಕ್ಷನ್, ಉಪ ಅಂತ ದುದುಕ್ಷನ್ ಉಪಬ್ರಹ್ಮಾಣಿ ಅಂತಿದೆ. ಆ ಉಪ ಅನ್ನುವ ಉಪಸರ್ಗವನ್ನು ಇಲ್ಲಿ ಸೇರಿಸ್ಕೋಬೇಕು. ಉಪದುದುಕ್ಷನ್, ಅದುಹನ್. ಅದುಹನ್ ಅಂತ ಏನಿದೆಯಲ್ಲ ಅಂದ್ರೆ ಕರೆದರು ಅಂತ ಅರ್ಥ. ಅದು ವೇದದಲ್ಲಿರುವಂತಹ ಕ್ರಿಯಾಪದ ದುದುಕ್ಷನ್ ಅಂತ. ಅದಕ್ಕೆ ಉಪ ಅಂತ ಉಪಸರ್ಗ ಇದೆಯಲ್ಲ, ಆದ್ರಿಂದ ಸಮೀಪೆ ಅದುಹನ್. ನಮ್ಮ ವೇದವಾಕ್ಯಗಳ ಮೂಲಕ ನಾವು ಭಗವಂತನನ್ನ ಸ್ತುತಿಸಿರುವುದರಿಂದ ನಮಗೆ ವೇದವಾಕ್ಯಗಳು ಭಗವಂತನನ್ನ ಸಮೀಪಕ್ಕೆ ನಮ್ಮ ಬಳಿಗೆ ಕರ್ಕೊಂಡು ಬಂದು ಆ ಮೂಲಕ ನಮಗೆ ಅಪೇಕ್ಷೆಗಳು ಅವನಿಂದ ಸಿಗುವಂತೆ ಮಾಡಿವೆ ಅಂತ ನಾವು ತಿಳ್ಕೊಳ್ಬಹುದು. ಹೀಗೆ ಆ ಉಪ ಅಂತಂದ್ರೆ ಸಮೀಪೆ, ಅದುಹನ್ ಸಮೀಪದಲ್ಲಿಯೇ ಭಗವಂತನನ್ನ ಪ್ರತ್ಯಕ್ಷ ಆಗುವಂತೆ ಮಾಡಿ ನಮ್ಗೆ ಅಪೇಕ್ಷಿತವಾದಂತಹ ಇಷ್ಟಾರ್ಥಗಳನ್ನು ಕೂಡ ಕೊಟ್ಟಿವೆ ಅಂತ ನಾವು ತಿಳ್ಕೊಳ್ಬಹುದು. ಸಮೀಪೆ ಅದುಹನ್. ಇಲ್ಲಿ ಪ್ರಜಾಭವ ಅನ್ನೋ ಶಬ್ದಕ್ಕೂ ಈ ಮಂತ್ರಕ್ಕೂ ಏನು ಸಂಬಂಧ? ಪ್ರಜಾ ಅಂದ್ರೆ ಪ್ರಕೃಷ್ಟತ್ವೇನ ಜನನಾತ್ ಪ್ರಜಾ ಇತಿ ಜ್ಞಾನಂ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಈ
ನಮ್ಮ ಜೀವಮಾನದಲ್ಲಿ ಅತ್ಯಂತ ಪ್ರಕೃಷ್ಟವಾದ್ದು ಉತ್ಕೃಷ್ಟವಾದ್ದನ್ನು ನಾವು ಪಡೆಯುವುದು ಅಂದ್ರೆ ಜ್ಞಾನ. ಅದು ಪರೋಕ್ಷ ಜ್ಞಾನ ಇರಬಹುದು, ಮಾನಸಾಪರೋಕ್ಷ ಇರಬಹುದು, ಮುಂದೆ ಸ್ವರೂಪಾಪರೋಕ್ಷ ಇರಬಹುದು. ಅದೇನಿದ್ರೂ ಅತ್ಯಂತ ಶ್ರೇಷ್ಠವಾದದ್ದು ಜ್ಞಾನವೇ. ಐತ್ರೇಯ ಉಪನಿಷತ್ ಭಾಷ್ಯ ಅದನ್ನು ಹೇಳಿದೆ. ದೇಹ ಭಗವಂತನ ರಥ, ಉಪಾಸನಾ ಫಲ ಅಂತ ಅನ್ನೋದು ಎರಡು ಥರ ಅನ್ನುವುದನ್ನ ವರ್ಣನೆ ಮಾಡಿದಂಥ ಪ್ರಸಂಗ. ಅಲ್ಲಿ ಪ್ರಜಾ ಅಂದ್ರೆ ಜ್ಞಾನ ಅಂತ ಈಗ ಅರ್ಥ ಆಯಿತು. ಆ ಜ್ಞಾನದ ಭವ ಅಂದ್ರೆ ಉತ್ಪತ್ತಿ. ಜ್ಞಾನದ ಉತ್ಪತ್ತಿ ಯಾರಿಂದ ಆಗ್ತದೋ ಅವನೇ ಪ್ರಜಾಭವ ಅಂತ ಹೀಗೆ ಒಟ್ಟು ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಪ್ರಜಾಭವ ಎಂಬ ಶಬ್ದದಿಂದ ಏನನ್ನ ವಿಷ್ಣು ಸಹಸ್ರನಾಮದ ಈ ಸ್ತೋತ್ರದ ಈ ನಾಮ ಹೇಳಿದೆಯೋ ಅದನ್ನೇ ಈ ಪ್ರಕೃತ ಬೃಹತಿ ಮಂತ್ರವು ಕೂಡ ಹೇಳ್ತಾ ಇದೆ. ಸುಮತವು, ನಾವು ನಿನ್ನ ಸುಮತಿಯಲ್ಲಿದ್ದೇವೆ, ನಿನ್ನ ಜ್ಞಾನದಲ್ಲಿ ಆಸಕ್ತರಾಗಿದ್ದೇವೆ, ನಿನ್ನ ಜ್ಞಾನಧನದ ಮಾರ್ಗ ನನಗೆ ದೊರೆಯಬೇಕು ಅಂತ ಎರಡೆರಡು ಕಡೆ ಸುಮತೌ ಮತ್ತು ರಾಯ ಪಂಥಾಹ ಅನ್ನುವ ವೇದ ಶಬ್ದಗಳಿಂದ ಬೃಹತಿ ಅದೇ ಅರ್ಥವನ್ನೇ ನಿರೂಪಣೆ ಮಾಡ್ತಾ ಇದೆ. ಒಟ್ಟಾರೆ ಅದರ ಭಾವಾರ್ಥ ಏನಾಯ್ತು? ಸುಖರೂಪನೂ ಸುಖದಾಯಕನೂ ಆದಂತಹ ಭಗವಂತನೇ, ನಾವು ಯಾವಾಗಲೂ ನಿನ್ನ ಕುರಿತಾದಂತಹ ಪರೋಕ್ಷ ಜ್ಞಾನವನ್ನು ಗಳಿಸುವುದರಲ್ಲೇ ಆಸಕ್ತರಾಗಿದ್ದೇವೆ. ಆದ್ದರಿಂದ ನಿನ್ನ ಪ್ರಸಾದದಿಂದಲೇ ನಿನ್ನ ಅಪರೋಕ್ಷ ಜ್ಞಾನವೆಂಬ ಧನದ ಪ್ರಾಪ್ತಿಯ ಮಾರ್ಗವೂ ಕೂಡ ನಮಗೆ ಲಭಿಸುವಂತಾಗಲಿ. ಈಗ ಸದ್ಯ ನಾವು ಪರೋಕ್ಷ ಜ್ಞಾನದಲ್ಲಿದ್ದೇವೆ, ನಮ್ಮ ಸಾಧನೆ ಅಷ್ಟೇ ಆಗಿದೆ. ಆದರೆ ಅದು ಅಪರೋಕ್ಷ ಜ್ಞಾನಕ್ಕೆ ಏರುವಂತಾಗಲಿ. ನಾವು ಗಳಿಸಿದ ಸ್ವರೂಪ ಅಪರೋಕ್ಷ ಈಗ ಇದೆ, ಆದರೆ ಅದು ದೃಢವಾದ್ದಲ್ಲ. ಆದ್ದರಿಂದ ಅದು ಅಪರೋಕ್ಷ ಮಾನಸ, ಅದು ಸ್ವರೂಪಾಪರೋಕ್ಷದ ಎತ್ತರಕ್ಕೆ ಏರುವಂತಾಗಲಿ, ನಮಗೆ ಲಭಿಸಲಿ ಆ ಮಾರ್ಗ. ಹುಲ್ಲಿನಿಂದ ತುಂಬಿದ ಕೊಟ್ಟಿಗೆಯಲ್ಲಿರುವಂತಹ ಹಸುವಿಗೆ ಹುಲ್ಲನ್ನು ತೋರಿಸಿ ಹಾಲು ಕರೆದುಕೊಳ್ಳುವಂತೆ ನಾವು ನಿನ್ನನ್ನು ವೇದವಾಕ್ಯಗಳಿಂದ ಒಲಿಸಿಕೊಂಡು ನಮ್ಮ ಇಷ್ಟಾರ್ಥಗಳನ್ನು ಪಡೆಯುತ್ತೇವೆ, ಸಮೀಪದಲ್ಲೇ ಪಡೆಯುತ್ತೇವೆ. ಇಲ್ಲೋ ನೀನು ಎಲ್ಲೋ ದೂರದಲ್ಲಿರ್ತೀವಿ, ನಾವು ಎಲ್ಲೋ ಮತ್ತೆಲ್ಲೋ ಇದ್ದೇವೆ ಪಡಿತೇವೆ ಅಂತ ಅರ್ಥ ಅಲ್ಲ. ನೀನು ಸಮೀಪದಲ್ಲೇ ನಮಗೆ ಬರುವಂತಾಗಬೇಕು. ಆ ಮೂಲಕ ನಿನ್ನ ಸನ್ನಿಧಿಯಲ್ಲೇ ನಾವೆಲ್ಲವನ್ನು ಕೂಡ ಪಡೆಯುತ್ತೇವೆ ಅಂತ ಅದರ ತಾತ್ಪರ್ಯ ಒಟ್ಟಾರೆ. ಪ್ರಜಾಭವ ಎಂಬ ಶಬ್ದಕ್ಕೆ ಮತ್ತೇನೇನು ಅರ್ಥಗಳಿದೆ? ಪ್ರಜಾ ಭವಂತಿ ಅಸ್ಮಾತ್ ಇತಿ ಪ್ರಜಾಭವ. ಭಗವನ್ ಕುತೋಹವ ಇಮಾಃ ಪ್ರಜಾ ಪ್ರಜಾಯಂತೆ ಅಂತ ಷಟ್ಪ್ರಶ್ನ ಉಪನಿಷತ್ನಲ್ಲಿ 6 ಜನ ಶಿಷ್ಯರು ಗುರುಗಳ ಹತ್ರ ಬಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಮೊದಲು ಕಬಂಧಿ ಕಾತ್ಯಾಯನ ಕೇಳುವಂತ ಪ್ರಶ್ನೆ ಅದು. ಯಾರಿಂದ ಈ ಪ್ರಜೆಗಳೆಲ್ಲ ಹುಟ್ಟುತ್ತಾರೆ? ಪಿಪ್ಪಲಾದರು ಅನ್ನುವಂತಹ ಗುರುಗಳು ಈ ಮುಂದಿನಂತೆ ಉತ್ತರ ಹೇಳ್ತಾರೆ. ಪ್ರಜಾಕಾಮೋ ವೈ ಪ್ರಜಾಪತಿ ಸ ತಪೋತಪ್ಯತ ಸ ಮಿಥುನ ಉತ್ಪಾದಯತೆ ರಯಿಂ ಚ ಪ್ರಾಣಂ ಚೇತೆ ಏತವಮೇ ಬಹುಧಾ ಪ್ರಜಾ ಕರಿಷ್ಯತೆ ಇತಿ. ಈ ದೊಡ್ಡ ಪ್ರಮಾಣದಲ್ಲಿ ಸೃಷ್ಟಿ ಮಾಡಬೇಕು ಅಂತ ಭಗವಂತ ಆಲೋಚನೆ ಮಾಡಿದ. ಮುಖ್ಯ ಪ್ರಾಣ ಮತ್ತು ಭಾರತೀಯರನ್ನು ಸೃಷ್ಟಿಸಿದ. ಅವರಲ್ಲಿ ಆವಿಷ್ಟನಾಗಿ ಈ ಸೃಷ್ಟಿಯನ್ನೆಲ್ಲ ನಡೆಸಿದ ಅಂತ ಆ ಪಿಪ್ಪಲಾದರು ಶಿಷ್ಯರಿಗೆ ಉಪದೇಶ ಮಾಡ್ತಾರೆ. ಮತ್ತೆ ಪ್ರಜಾ ಅಂದ್ರೆ ಭಗವಂತನನ್ನ ತಿಳಿಸುವಂತಹ ಜ್ಞಾನಿಗಳು ಅಂತ ಒಂದು ಅರ್ಥವನ್ನು ಕೂಡ ಕೆಲವು ಕಡೆ ಹೇಳ್ತಾರೆ. ಹಾಗಾಗಿ ಪ್ರಜನಯಂತಿ ಇತಿ ಪ್ರಜಾ ಭಗವತೋ ಜ್ಞಾಪಯಿತಾರಃ, ಭಗವಂತನನ್ನ ಶಿಷ್ಯರಿಗೆ ಉಪದೇಶ ಮಾಡುವಂತಹ ಜ್ಞಾನಿಗಳು. ಅವರಿಗೆ ಭವ ಅಂದ್ರೆ ಹೊಸ ಒಂದು ಹುಟ್ಟು, ಮೋಕ್ಷವೇ ಹೊಸ ಜನ್ಮ ಅವರಿಗೆ, ಅದನ್ನು ಕೊಡುವಂಥವನು. ಅಥವಾ ಅಭಾವ ಅಂದ್ರೆ ಮತ್ತೆ ಸಂಸಾರದಲ್ಲಿ ಹುಟ್ಟು ಇಲ್ಲದೇ ಇರುವಂತಹ ಅಭಾವ ಅಂದ್ರೆ ಮೋಕ್ಷ, ಅದನ್ನು ಕೊಡುವಂಥವನೇ ಈ ಭಗವಂತ. ಭಗವಂತನೇ ಪ್ರಜನೂ ಹೌದು, ಅಭಾವನೂ ಹೌದು. ಅವನು ಅವತಾರ ಮಾಡ್ತಾನೆ, ಆದರೆ ನಮ್ಮಂತೆ ಅವನಿಗೆ ಹುಟ್ಟಿಲ್ಲ. ನಮ್ಮಂತೆ ರಕ್ತ ಮಾಂಸಗಳಿಂದ ತುಂಬಿದ ಶರೀರ ಅವನಿಗಿಲ್ಲ. ಆದ್ರಿಂದ ಆತ ಅಭಾವ. ಆದರೆ ತನ್ನ ಮಾಯೆಯಿಂದಲೇ, ತನ್ನ ಇಚ್ಛಾಶಕ್ತಿಯಿಂದಲೇ ತಾನು ಹುಟ್ಟುವುದರಿಂದ ಅವನಿಗೆ ಪ್ರಜಾ ಅಂತನೂ ಹೀಗೆ ಹೆಸರಿದೆ. ಭವ ಎಂಬ ಶಬ್ದಕ್ಕೆ ಉತ್ಪತ್ತಿ ಅಂತ ಅರ್ಥ ಇದೆ. ಅದಲ್ಲದೆ ಭವ ಎಂಬ ಶಬ್ದಕ್ಕೆ
ವೃದ್ಧಿ, ಹೆಚ್ಚಳ ಅಂತಂದು ಅರ್ಥನೂ ಕೂಡ ಇದೆ. ಹಾಗಾಗಿ ಪ್ರಜಾಯಾಹ ಭವಃ ಯಸ್ಮಾತ್ ಸಹ ಪ್ರಜಾಭವಃ. ಭಾಗವತ ತಾತ್ಪರ್ಯದಲ್ಲಿ 7:13 ಭವೋ ವೃದ್ಧಿ ಸಮುದ್ದಿಷ್ಟ ಅಂತ ವರ್ಣನೆ ಮಾಡಿದ್ದಾರೆ. ಆ ಜ್ಞಾನಿಗಳಿಗೆ ಜ್ಞಾನದ ಸಮೃದ್ಧಿ ಮತ್ತೂ ಹೆಚ್ಚಾಗುವಂತೆ ಮಾಡ್ತಾನೆ. ಹೀಗೆ ಜ್ಞಾನವನ್ನು ನಿತ್ಯ ನಿತ್ಯ ಅಪ್ಗ್ರೇಡ್ ಮಾಡುವಂತಹ ಭಗವಂತ ಅಂತ ಪ್ರಜಾಭವ ಎಂಬ ಶಬ್ದಕ್ಕೆ ಅರ್ಥ. ಎಲ್ಲಾ ಪ್ರಜೆಗಳಿಗೂ ಕೂಡ ವೈಕುಂಠ ಮೊದಲಾದವುಗಳನ್ನು ಕೊಡುವವನು ಅಂತ ಮತ್ತೊಂದರ್ಥ. ಅದು ಜ್ಞಾನಿಗಳಿಗೆ ಕೊಡುವವನು ಹಿಂದೆ ಬಂದಿದೆ, ಇಲ್ಲಿ ಪ್ರತ್ಯೇಕವಾಗಿ ಹೇಳಿದ್ದಾರೆ, ಅದರಿಂದ ಹೇಳಿದೆ ಅಷ್ಟೆ. ಪ್ರಜಾಭ ಅಂದ್ರೆ ಪ್ರಜೆಗಳು ಅಂದ್ರೆ ನಾವೆಲ್ಲರೂ ಜೀವರು. ನಮ್ಮಲ್ಲಿ ಆಭಾಂತಿ ಪ್ರಕಾಶ ರೂಪರಾಗಿ ಜ್ಞಾನ ರೂಪರಾಗಿ ನಮಗೆ ಪ್ರವರ್ತಕರಾಗಿರುವಂಥವರು ತತ್ವಾಭಿಮಾನಿ ದೇವತೆಗಳು. ಅವರನ್ನ ವರ್ತಯತಿ ಮುನ್ನಡೆಸ್ತಾನೆ. ಈ ಕಾರಣಕ್ಕಾಗಿ ಅವನನ್ನ ಪ್ರಜಾಭವ ಎಂಬ ಶಬ್ದದಿಂದ ಹೇಳ್ತಾರೆ. ತೇಷು ವಾತಿ ನಿಯಾಮಕತೆಯ ಗಚ್ಚತಿ, ಅವರನ್ನ ಮುನ್ನಡೆಸುವವನಾದ್ರಿಂದ ಅವನಿಗೆ ಪ್ರಜಾಭವ ಅಂತ ಹೀಗೊಂದು ಶಬ್ದವನ್ನ ವರ್ಣಿಸ್ತಾರೆ. ಲಕ್ಷಾಲಂಕಾರದಲ್ಲಿ ಪ್ರಜಾಭವ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಹೇಳಿಲ್ಲ. ಶಾಂಕರ ಭಾಷ್ಯಕ್ಕನುಸಾರವಾಗಿ ಎಲ್ಲ ಪ್ರಜೆಗಳನ್ನು ಹುಟ್ಟಿಸುವವನು ಅಂತ ಅರ್ಥ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲೂ ಕೂಡ ಈ ಪ್ರಜೆಗಳ ಉತ್ಪತ್ತಿಯ ಕಾರಣ ಮತ್ತೆ ಆ ಪ್ರಜೆಗಳೆಲ್ಲರೂ ಅವನಿಗೆ ಅಭಿಮುಖರಾಗ್ತಾರೆ. ಜ್ಞಾನಿಗಳಾದಂಥವರು ಭಕ್ತರೆಲ್ಲರೂ ಕೂಡ ಅವನಿಗೆ ಅಭಿಮುಖರಾಗಿ ಅವನನ್ನ ಕುರಿತು ಸಾಧನೆ ಮಾಡಿ ಮುಂದೆ ಮುಕ್ತಿಯನ್ನು ಪಡೀತಾರೆ. ಅವನೇ ಕೊಟ್ಟ ಕರಣಗಳಿಂದ, ಮನಸ್ಸು ಬುದ್ಧಿ ಮೊದಲಾದ ಕರಣಗಳಿಂದ ಅವನಿಗೆ ಅಭಿಮುಖರಾಗಿ ಅವನನ್ನು ಸ್ತುತಿಸ್ತಾರೆ, ಮತ್ತೆ ಅವನಲ್ಲೇ ಇರ್ತಾರೆ. ಆದ್ರಿಂದ ಅಥ ಪ್ರಜಾಭವ. ತದ್ದತ್ತೈರೇವ ಕರಣೈಃ ತಸ್ಮಿನ್ ಅಭಿಮುಖಾ ಪ್ರಜಾಃ ಸರ್ವಾಶ್ಚೈವ ಭವಂತೀತಿ ಪ್ರಜಾಭವ ಉದಾಹೃತಃ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಂತೆ ಭಗವಂತನನ್ನ ಶಿಷ್ಯರಿಗೆ ಉಪದೇಶ ಮಾಡುವಂಥವರೇ ಪ್ರಜಾಗಳು, ಶ್ರೇಷ್ಠರಾದ ಜ್ಞಾನಿಗಳು. ಅವರಿಗೆ ಅಭವ ಮತ್ತೆ ಹುಟ್ಟಿಲ್ಲದಂತಹ ಮೋಕ್ಷವನ್ನು ಕೊಡುವಂಥವನು. ಪ್ರಜನಂತೀತಿ ಪ್ರಜಾಹ ಭಗವತೋ ಜ್ಞಾಪಯಿತಾರಹ, ಭಗವಂತನನ್ನು ಜಗತ್ತಿಗೆ ತಿಳಿಸುವವರು. ಇಂದ್ರ ಏಕಂ ಸೂರ್ಯ ಏಕಂ ಜಜಾನ ಅಂತ ಸಮುದ್ರ ಸೂಕ್ತದಲ್ಲಿ ವರ್ಣನೆ ಮಾಡ್ತಾರೆ. ಯಸ್ತಾ ವಿಜಾನಾತ್ ಸಪಿತುಷ್ ಪಿತಾಸತ. ಈ ಭಗವಂತನನ್ನು ತಿಳಿದವನು ಆ ಜಗತ್ತಿನ ತಂದೆಯಾದ ಭಗವಂತನಿಗೆ ತಂದೆ. ಭಗವಂತನನ್ನು ಅವರು ಹುಟ್ಟಿಸ್ತಾರಂತೆ. ಹಿಂದೆ ನಾವು ಇದನ್ನು ಅನೇಕ ಕಡೆ ನೋಡಿದ್ದೇವೆ. ಭಗವಂತನನ್ನು ಅವರು ಹುಟ್ಟಿಸುವುದು ಹೇಗೆ? ಭಗವಂತನ ಜ್ಞಾನವನ್ನು ಜಗತ್ತಿಗೆ ಕೊಡುವುದರಿಂದ ಅವರು ಭಗವಂತನಿಗೆ ತಂದೆ ಇದ್ದಂತೆ. ಸರಸ್ವತಿ ಭಾರತೀಯರೆಲ್ಲ ಭಗವಂತನಿಗೆ ತಾಯಂದರಿದ್ದಂತೆ, ವೇದಾಭಿಮಾನಿನಿಯರಾದ್ರಿಂದ. ಆ ಭಗವಂತನನ್ನು ಜಗತ್ತಿಗೆ ತೋರ್ಪಡಿಸುವುದರಿಂದ ಅವರ ಗಂಡಂದರು, ಆಯಾ ದೇವತೆಗಳು, ಅವರು ಕೂಡ ಆ ಭಗವಂತನಿಗೆ ತಂದೆಯಂದರು ಇದ್ದಂತೆ. ಅವರಿಗೆ ಅಭವ ಮತ್ತೆ ಹುಟ್ಟಿಲ್ಲದಂಥ ಮೋಕ್ಷವನ್ನು ಕೊಡುವಂಥವನು. ಪ್ರಜೆಗಳನ್ನು ಮತ್ತು ನಕ್ಷತ್ರಗಳನ್ನು ಎರಡನ್ನೂ ಕೂಡ ನಡೆಸುವವನು ಅಂತ ಒಂದು ಅರ್ಥವನ್ನು ಹೇಳಿದ್ದಾರೆ. ಪ್ರಜಾಶ್ಚ ಭಾನಿಚ ತಾನಿ ವರ್ತಯತಿ. ಈ ಜಗತ್ತಿನಲ್ಲಿರುವಂತಹ ಪ್ರಜೆಗಳನ್ನ ಮತ್ತು ನಕ್ಷತ್ರಗಳನ್ನ, ಗ್ರಹಗಳನ್ನು ಎಲ್ಲವನ್ನೂ ಕೂಡ ಮುನ್ನಡೆಸುವವನು. ಆದ್ರಿಂದ ಅವನಿಗೆ ಪ್ರಜಾಭವ ಅಂತ ಹೀಗೆ ಅರ್ಥವನ್ನು ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ. ಹೀಗೆ ಪ್ರಜಾಭವ ಅನ್ನುವ ಶಬ್ದದ ವ್ಯಾಖ್ಯಾನ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ನಮ್ಮ ದೇಹದ ಉತ್ಪತ್ತಿಗೆ ಕಾರಣ, ನಮ್ಮನ್ನ ಈ ಜಗತ್ತಿಗೆ ತಂದವನು ಈ ದೇಹದ ಮೂಲಕ, ಮತ್ತೆ ನಮಗೆ ಜ್ಞಾನದ ಮರುಹುಟ್ಟು ಅದನ್ನು ಕೊಡುವಂಥವನು. ಆ ಕಾರಣದಿಂದಲೂ ಕೂಡ ಆತ ಪ್ರಜಾಭವ. ನಾನೀಗಾಗಲೇ ಹೇಳಿದಂತೆ ಮೊದಲು ಪರೋಕ್ಷ ಜ್ಞಾನ, ಆಮೇಲೆ ಮಾನಸಾಪರೋಕ್ಷ ಜ್ಞಾನ, ಅದರ ಮುಂದಿನ ಹಂತವೇ ಸ್ವರೂಪಾಪರೋಕ್ಷ, ಅದರ ಮುಂದಿನ ಹಂತವೇ ಈ ಮುಕ್ತಿ ಸ್ಥಿತಿ, ಮುಕ್ತಿಯ ಸುಖ. ಇದನ್ನೆಲ್ಲವನ್ನು ಕೂಡ ಕೊಡುವಂಥವನು ಆ ಭಗವಂತ. ಹಾಗೆ ಆ ಭಗವಂತನನ್ನು ಸ್ತುತಿಸಲಿಕ್ಕೆ ಬೇಕಾದಂತಹ ಎಲ್ಲ ಥರದ ಅರ್ಥಗಳು ಆ ಪ್ರಜಾಭವ ಎಂಬ ಶಬ್ದದಿಂದ ನಮಗೆ ಸಿಗ್ತವೆ. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.